ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸಾಂಪ್ರದಾಯಿಕವಾಗಿಯೂ ವಿಶೇಷವಾಗಿಯೂ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡುವ ಸರಳ ವಿಧಾನ ನೋಡೋಣ ಬನ್ನಿ. ಎರಡು ಬಟ್ಲು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಅರಿಶಿನ, ಒಂದು ಚಿಟಿಕೆ ಆಗೋಷ್ಟು ಉಪ್ಪು, ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬರ್ತೀನಿ. ಮೊದಲಿಗೆ ಮೈದಾ ಹಿಟ್ಟು ಹಾಕಿದೆ, ಸ್ವಲ್ಪ ಉಪ್ಪು ಸೇರಿಸಿದೆ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮೃದುವಾದ ಹಿಟ್ಟು ರೆಡಿ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಇದು ಮೃದುವಾಗೋಕ್ಕೆ ಬಿಟ್ಬಿಟ್ಟು 15ರಿಂದ 20 ನಿಮಿಷಗಳ ಕಾಲ ಬಿಟ್ಬಿಡೋಣ. ತೊಗರಿಬೇಳೆ ಇದ್ರೂ ಹಾಕೋಬೋದು. ನಾನಿವತ್ತು ಕಡಲೆಬೇಳೆಯಿಂದ ಮಾಡ್ತಾಯಿದ್ದೀನಿ ಒಬ್ಬಟ್ಟು, ಅದರಿಂದ ತೊಳ್ಕೊಳೋಣ. ಕಡಲೆಬೇಳೆ ತೊಳ್ಕೊಂಡು ಬಂದಿದ್ದಾಯಿತು. ಇವಾಗ ಸ್ಟವ್ ಹಚ್ಚಿ 2 ಲೋಟ ನೀರು ಹಾಕಿ 10ರಿಂದ 20 ನಿಮಿಷ ಬೇಯಕ್ಕಿಡೋಣ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇವಾಗ ನೀರಿಂದ ಸಪ್ರೇಟ್ ಮಾಡೋಣ ದಾಲ್ನ. ಅಚ್ಚಬೆಲ್ಲ 3 ಅಚ್ಚಬೆಲ್ಲ ತೊಗೊಂಡಿದ್ದೀನಿ ನಾನು. ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಉಂಡೆ ಬೆಲ್ಲ ಇದ್ರೂ ಈ ಥರನೇ ರೆಡಿ ಮಾಡಿಕೊಂಡು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಾನು. ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಚಿಕ್ಕ 2-3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ಬೆಲ್ಲ ಕರಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದರಲ್ಲಿ ಅಕಸ್ಮಾತ್ ಏನಾದರೂ ಮಣ್ಣು ಗಲೀಜೇನಾದರೂ ಇದ್ದರೆ ನಾವು ಸೋದ್ಕೊಳೋಣ. ಇಲ್ಲಾಂದರೆ ಅಚ್ಚಬೆಲ್ಲದಲ್ಲಿ ಏನು ಇರೋದಿಲ್ಲ, ಆದರೂ ನೋಡ್ಕೊಂಬಿಡೋಣ ಅಂತ ಸ್ವಲ್ಪ ಒಂದು ಇದರಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಮಾತ್ರ ಆ್ಯಡ್ ಮಾಡಿದೆ. ನೋಡಿ, ಅದು ನೀರು ಬಿಟ್ಕೊತಾ ಇದೆ ಅಂತ. ಒಂದು ಅಚ್ಚ ಬೆಲ್ಲ ಆಗಿರೋದ್ರಿಂದ ಇದರಲ್ಲಿ ಏನೂ ಇಲ್ಲ ಗಲೀಜು. ಉಂಡೆ ಬೆಲ್ಲ ಏನಾದ್ರು ತೊಗೊಂಡ್ರೆ ನೀವು ನೋಡ್ಕೋಬೇಕು. ನೀವು ಇದರಲ್ಲಿ ಮಣ್ಣು ಏನಾದರೂ ಗಲೀಜಿರುತ್ತೆ. ಇದರಲ್ಲಿ ಯಾವ ಗಲೀಜು ಇಲ್ಲ, ನೋಡಿದ್ದೀನಿ. ಚೆನ್ನಾಗಿದೆ ನೋಡಿ. ಇವಾಗ ಇದಕ್ಕೆ ದಾಲು ಸೇರಿಸ್ಕೊಂಡ್ಬಿಡೋಣ ನಾವು. ಮೂರು ಅಚ್ಚಬೆಲ್ಲ ತೊಗೊಂಡಿದ್ದೀನಿ ನಾನು. 1 ಲೋಟ ದಾಲ್ಗೆ, ಈ ಲೋಟ ದಾಲ್ಗೆ 3 ಅಚ್ಚಬೆಲ್ಲ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ನಿಮಗೆ ಎಷ್ಟು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇದು ಒಬ್ಬಟ್ಟಿಗೆ ಬೇಕಾಗಿರೋ ಕಣಕ ರೆಡಿ ಮಾಡ್ತಾ ಇರೋದು. ಹಿಟ್ಟು ಅವಾಗ ಇಸ್ಕಿ ಇಟ್ಟಿದ್ದೀವಿ, ಅಲ್ಲಿ ತೋರಿಸ್ತೀವಿ.
ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ಲ, ಅದು ಫಸ್ಟ್ ಅದನ್ನೇ ಮಾಡಿದ್ದು ನಾನು. ಇದು ಸೆಕೆಂಡ್ ಮಾಡ್ತಾ ಇರೋದು. ಇದಕ್ಕೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಬಂದಮೇಲೆ ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಡೋಣ. ಆರಿದ್ಮೇಲೆ ಹೂರಣ ರೆಡಿ ಆಗುತ್ತೆ. ಒಂದು 5 ನಿಮಿಷ ಆದಮೇಲೆ ಮಿಕ್ಸಿ ಮಾಡ್ಕೊಳೋಣ. ತಣ್ಣಗಾಗಬೇಕು, ಬಿಸಿ ಇದೆ. ಕಡಲೆಬೇಳೆಯಿಂದ ನಾನು ಒಬ್ಬಟ್ಟು ಮಾಡ್ತಾ ಇರೋದು. ತೊಗರಿಬೇಳೆ ಇದ್ದರೆ ನಿಮ್ಮ ಹತ್ರ ತೊಗರಿಬೇಳೆ ಹಾಕ್ಕೊಳ್ಳಿ. ನಾನು ಕಡಲೆಬೇಳೆ ಹಾಕ್ಕೊಂಡಿರೋದು. ಕಡಲೆಬೇಳೆ ಮತ್ತು ತೆಂಗಿನಕಾಯಿ ತುರಿ, ಬೆಲ್ಲ 3 ಸೇರಿಸಿ ಬೇಯಿಸ್ಕೊಂಡಿರೋದು ಇದು. ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಎಲ್ಲ. ಕಡಲೆಬೇಳೆ ಕಾಣಿಸ್ಬಾರ್ದು, ಬೇಳೆ ಯಾವುದೇ ಹಾಕಿರಲಿ ನಾವು, ಅದು ಕಾಣಿಸ್ಬಾರ್ದು. ಕಾಣಿಸಿದ್ರೆ ಒಬ್ಬಟ್ಟು ತಟ್ಟುವಾಗ ಮೇಲೆ ಬಂದ್ಬಿಡುತ್ತೆ, ಹೂರಣ ಎಲ್ಲ ಆಚೆ ಬರೋ ಸಾಧ್ಯತೆ ಇರುತ್ತೆ. ಮಿಕ್ಸಿ ಈ ಥರ ಮಾಡ್ಕೊಂಡು ಬಂದ್ಬಿಡಬೇಕು ನೋಡಿ. ಅದಕ್ಕೆ ಒಬ್ಬಟ್ಟು ಹೂರಣ ರೆಡಿಯಾಗಿದೆ. ಇದಕ್ಕೆ ಗಸಗಸೆ ಹುರಿದು ಹಾಕ್ತೀನಿ. ಆಮೇಲೆ ಏಲಕ್ಕಿ ಕುಟ್ಬಿಟ್ಟು ಹಾಕೋಣ. ಏಲಕ್ಕಿನ ಕುಟ್ಟಿ ಹಾಕ್ತೀನಿ, ಗಸಗಸೆ ಹುರಿದು ಹಾಕ್ತೀನಿ. ಎರಡು ಮಿಶ್ರಣ ಸೇರಿಸ್ಬೇಕು. ಅದಕ್ಕೆ ಘಮಕ್ಕೆ ಏಲಕ್ಕಿ, ಗಸಗಸೆ ಸ್ವಲ್ಪ ಹುರಿದು ಹಾಕ್ತೀನಿ. ಗಸಗಸೆನ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಬೆಲ್ಲ 3 ಮಿಕ್ಸಿ ಮಾಡಿರೋದಿದು. ಇದಕ್ಕೆ 10 ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಯಲ್ಲಿ. ಇಲ್ಲಾಂದರೆ ಜಜ್ಕೊಳ್ಳಿ. ಗಸಗಸೆ ಸ್ವಲ್ಪ ಹುರ್ಕೊಂಡಿರೋದಿದು, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಹೂರಣ ರೆಡಿಯಾಗಿದೆ ಒಬ್ಬಟ್ಟು ಮಾಡ್ಕೊಳಕ್ಕೆ. ನೋಡಿ, ಈ ಥರ ಉಂಡೆ ಕಟ್ಕೊಂಡ್ರೆ ಅದು ಉಂಡೆ ಹಾಕಬೇಕು. ಈ ಥರ ನೋಡಿ, ಪರ್ಫೆಕ್ಟಾಗಿ ಆಗಿದೆ ನೋಡಿ. ಹಿಟ್ಟು ರೆಡಿ ಆಗಿ ಇಟ್ಟಿದ್ನಲ್ಲ ಅವಾಗ ಕಲಸಿ, ಅದು ಹಿಟ್ಟು ಇದು ಹೂರಣ ರೆಡಿಯಾಗಿದೆ. ಇವಾಗ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಅದಕ್ಕೆ ಹಿಟ್ಟು ರೆಡಿ ಆಗಿರಬೇಕು ನೋಡಿ. ನಾವು ಈ ಥರ ತೊಗೊಂಡ್ರೆ ಹಿಟ್ಟು ಈ ಥರ ಬರಬೇಕು ನಮಗೆ. ಇವಾಗ ಒಬ್ಬಟ್ಟು ಮಾಡೋಣ. ಸ್ವಲ್ಪ ಆಯಿಲ್ ಹಾಕಿ ಒಬ್ಬಟ್ಟು ಮಾಡ್ಕೊಳ್ಳೋಣ. ಆದಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ನಾವು. ಒಬ್ಬಟ್ಟಿಗೆ ಯಾವಾಗೂ ನಾದ್ಕೊಂಡಷ್ಟು ಒಬ್ಬಟ್ಟು ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಈ ಥರ ಬರಬೇಕು ಅದು. ಹೂರಣನ ಒಳಗಡೆ ಇಟ್ಟು ಕವರ್ ಮಾಡ್ಕೊತಾ ಇದ್ದೀನಿ.
ಈ ಥರ ಹಿಟ್ಟನ್ನ ಮೋದಕ ಬರುತ್ತಲ್ಲ, ಮೋದಕದ ಥರ ಮಾಡ್ಕೋಬೇಕಿದು. ಇದು ರೆಡಿಯಾಗಿದೆ. ತವಾ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿರುವಂಥ ಒಬ್ಬಟ್ಟು ತಟ್ಟಿದ್ದೀವಲ್ವ, ಆ ಒಬ್ಬಟ್ಟನ್ನ ತುಂಬ ಆಗಿಬಿಟ್ರೆ ನೀವು ಈ ಥರ ತೆಗೆದುಕೊಂಡ್ಬಿಡ್ಬೇಕು. ನಾವು ಎಷ್ಟು ಬೇಕಾದರೂ ನಾವು ತೆಳುವಾಗಿ ಸಹ ಲಟ್ಟಿಸ್ಕೋಬೋದು. ಇದನ್ನ ನೋಡಿ, ಒಬ್ಬಟ್ಟು ರೆಡಿಯಾಗಿದೆ. ನೋಡಿ ಹೂರ್ಣ ನೋಡಿ ಒಳಗಡೆ ಹೇಗಿದೆ ಸ್ಟಫಿಂಗ್. ನಮ್ಮ ಪ್ರೀತಿಯ ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು. ಮೊದಲನೇ ಬಾರಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.